ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಪ್ರಿಯರೇ, ದೇವರು ಒಳ್ಳೆಯವರು, ಆತನ ಕೃಪೆ ಯಾವಾಗಲೂ ಶಾಶ್ವತವಾಗಿರುವಂಥದ್ದಾಗಿದೆ. ನಮ್ಮ ಜೀವಿತಗಳಲ್ಲಿ ನೋಡೋದಾದರೆ ಮನುಷ್ಯನಿಗೆ ಎಲ್ಲದಕ್ಕಿಂತ ದೊಡ್ಡ ಅನಾರೋಗ್ಯ, ಕಾಯಿಲೆ ಅಂತಲೇ ಹೇಳ್ಬೋದು, ಚಿಂತೆ. ಮನುಷ್ಯ ಚಿಂತಿಸುವಾಗ ಅನೇಕ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆದರೆ ಎಲ್ಲ ಕಾಯಿಲೆಗೂ ಮೆಡಿಷನ್ ಉಂಟು, ಆದರೆ ಚಿಂತೆಗೆ ಮೆಡಿಷನ್ನೇ ಇಲ್ಲ ನೋಡಿ. ಅದು ಚಿಂತೆ ಯಾವ ರೀತಿ ಬರುತ್ತದೆ ಅಂತ ನಾವು ನೋಡೋದಾದರೆ, ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ, ಗಂಡ ಹೆಂಡತಿ ಮಕ್ಕಳ ಬಗ್ಗೆ, ಮಕ್ಕಳ ಎಜುಕೇಷನ್ ಬಗ್ಗೆ, ಎಲ್ಲ ಕೆಲಸದ ವರ್ಗದವರಿಗೂ ಚಿಂತೆ ಉಂಟು. ದುಡ್ಡಿರೋರಿಗೂ ಚಿಂತೆ ಇರುತ್ತೆ, ದುಡ್ಡು ಇಲ್ಲದೇ ಇರೋರಿಗೂ ಚಿಂತೆ ಇರುತ್ತೆ, ಎಲ್ಲರಿಗೂ ಚಿಂತೆ ಇರುತ್ತೆ. ಆ ಚಿಂತೆ ಮಾಡಿ ಮಾಡಿ ಅವರು ಮುಂದಿನ ಭವಿಷ್ಯಕ್ಕಾಗಿ ಯಾವ ರೀತಿ ಮನೆ ಕಟ್ಟೋದು, ಇಲ್ಲ ಯಾವ ರೀತಿ ನಾವು ಜೀವನ ಮಾಡೋದು, ಇಲ್ಲ ನನ್ನ ಸಂಬಳ ಇನ್ಕ್ರೀಸ್ ಆಗ್ತಾ ಇಲ್ವಲ್ಲ, ನನಗೊಂದು ಒಳ್ಳೆ ಪ್ರಮೋಷನ್ ಬರ್ತಾ ಇಲ್ವಲ್ಲ. ಮನುಷ್ಯ ಮಾತಾಡ್ತಾ ಇದ್ದರೂ ಅವರ ಮನಸ್ಸು ಮತ್ತು ಅವರ ಮೈಂಡು ಯಾವಾಗಲೂ ಚಿಂತೆಗೊಳಗಾಗಿರುತ್ತದೆ. ಇದು ಯಾರು ಗೊತ್ತೋ ಗೊತ್ತಿಲ್ಲೋ, ಕರ್ತನಿಗೆ ಗೊತ್ತು. ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಕರ್ತನಿಗೆ ಎಲ್ಲವೂ ಗೊತ್ತು. ಆದರೆ ದೇವರು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಈ ದಿನ ಏನು ಮಾತಾಡ್ತಾರಂತ ನಾವು ನೋಡೋದಾದರೆ, ಕೀರ್ತನೆಗಳಲ್ಲಿ 55ನೇ ಅಧ್ಯಾಯದಲ್ಲಿ 22ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ನಿನ್ನ ಭೂಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನು ಎಂದಿಗೂ ಕದಲಗೊಳಿಸುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ನೀತಿವಂತನನ್ನು ಎಂದಿಗೂ ಕದಲಗೊಳಿಸುವುದಿಲ್ಲ ಅಂತೆ. ನಾವು ಚಿಂತೆ ಮಾಡುವುದು ಆತನಿಗಿಷ್ಟ ಇಲ್ಲ ನೋಡಿ. ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ಬೇಕಂತೆ. ಯಾವ ರೀತಿ ಹಾಕ್ತೇವೆ? ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ ನನ್ನ ಎಲ್ಲ ಸಮಸ್ಯೆಗಳಿಗೂ ನೀನೇ ಪರಿಹಾರ, ನೀನೇ ರಕ್ಷಕನು, ನೀನೇ ಆಧಾರ ಅಂತ ನಾವು ಹೇಳಿ ಆತನ ಕೈಯಲ್ಲಿ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಒಪ್ಪಿಸುವಾಗ ಕೇಳಿ ಖಂಡಿತ ಸದುತ್ತರವನ್ನು ಕೊಡುವ ಆತನು. ನಿಮ್ಮ ಚಿಂತಾಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕಿ ನೀವು ಭರವಸೆದಿಂದಿರ್ರಿ, ಖಂಡಿತ ನಿಮ್ಮ ಜೀವಿತವೇ ಬದಲಾಗುವಂಥದ್ದಾಗಿರುತ್ತದೆ. ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.